ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೊ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದೆ. ಕೊನೆಯಲ್ಲಿ ನಾವು ಗೋಡಂಬಿ ಹಾಕೋದ್ರಿಂದ ಟೇಸ್ಟು ಸೂಪರಾಗಿರುತ್ತೆ, ಸೊ ಕ್ರಿಸ್ಪಾಗಿರುತ್ತೆ. ನಾನು ತುಂಬ ಸರಿ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೀನಿ. ಬರೀ ಉಪ್ಪಿಟ್ಟು ಮಾಡೋಕ್ಕಿಂತ ಈ ಥರ ನಾವು ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಮಾಡೋದ್ರಿಂದ ಟೇಸ್ಟ್ ಕೂಡ ಸೂಪರಾಗಿರುತ್ತೆ. ಬರೀ ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗೋದಿಲ್ಲ, ಬಟ್ ಬೆನ್ಸಿ ರವೆನಲ್ಲಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸಣ್ಣ ರವೆ, ಸೂಜಿ ರವೆ, ಈ ಥರ ತುಂಬ ರವೆಗಳಿದೆ. ಬಟ್ ಕೇಸರಿ ಬಾತ್ಗೆಲ್ಲನೂ ಸೂಜಿ ರವೆಯಲ್ಲಿ ಚೆನ್ನಾಗಿ ಬರುತ್ತೆ. ಈ ಥರ ಉಪ್ಪಿಟ್ಟೆಲ್ಲ ಮಾಡೋಕ್ಕೆ ಮೀಡಿಯಮ್ ರವೆ ಅಂತ ಬರುತ್ತೆ. ಸೊ ಅದಾದಮೇಲೆ ಬೆನ್ಸಿ ರವೆ ತುಂಬ ಚೆನ್ನಾಗಿರುತ್ತೆ. ಸೊ ನಂತರ ನಾನು ಬಟ್ಟೆ ಒಣಗಾಕಿದ್ದೆ ನೋಡಿ, ಮೇಲ್ಗಡೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಬಟ್ಟೆ ನಾವು ಬೆಳಗ್ಗೆ 6 ಗಂಟೆಗೆ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟು ಒಂದು 8-9 ಗಂಟೆಗೆಲ್ಲ ಒಣಗಾಕ್ಬಿಟ್ರೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮಗೆ ಬಟ್ಟೆ ನೀಟಾಗಿ ಕ್ಲೀನಾಗಿ ಬಿಸಿಲಿಗೆ ಚೆನ್ನಾಗಿ ಡ್ರೈ ಆಗಿರುತ್ತೆ. ನಾವು ಮಡ್ಚಿಡೋಕ್ಕೆ ಕೂಡ ಚೆನ್ನಾಗಿರುತ್ತೆ, ಸ್ಮೆಲ್ ಬರಲ್ಲ, ಬಟ್ಟೆ ಅಂತೂ ಗಮ್ ಅಂತಿರುತ್ತೆ. ನಾವೇನು ಕಂಫರ್ಟ್ ಹಾಕಿರ್ತೀವಿ ಚೆನ್ನಾಗಿರುತ್ತೆ. ಇದು ನೋಡಿ ನಮ್ಮ ಸೋಲಾರ್ 200 ಲೀಟರ್ ಕೆಪಾಸಿಟಿ. ತುಂಬ ಜನ ಕೇಳ್ತಿದ್ರಿ ನೀವು ಸೋಲಾರ್ ಎಲ್ಲ ಹಾಕಿದ್ದೀರಾ ಅಂತ. ಇದು ನೋಡಿ ಮೇಲೆ ಒಂದು ಟ್ಯಾಪು ಇಟ್ಟಿದ್ದೀವಿ ಎಮರ್ಜೆನ್ಸಿಗೆ ಇರಲಿ ಅಂತ. ಬಿಕಾಸ್ ಇನ್ ಕೇಸ್ ಟ್ಯಾಂಕಲ್ಲಿ ನೀರು ಖಾಲಿ ಆದರೆ ಇಲ್ಲಿ ಮಾತ್ರ ನೀರು ಸ್ಟಾಕ್ ಇರುತ್ತೆ ಯಾವತ್ತೂ, ಬೇಕಾದ್ರೆ ಇಲ್ಲಿ ಇಟ್ಕೊಂಡು ಹೋಗ್ಬೋದು. ಬಟ್ ಏನಂದರೆ ಬಿಸಿನೀರು ತುಂಬ ಇದು. ನಮಗೆ ಒಂದು ಟೈಮ್ ನೀರು ಖಾಲಿ ಆದಾಗ ನಮ್ಮ ಮನೆಯವ್ರಿಗೆ ಐಡಿಯಾ ಬಂದು ಈ ಟ್ಯಾಪ್ನ ಇಲ್ಲಿ ಸೆಟ್ ಮಾಡಿದ್ದಾರೆ. ನೋಡಿ ಬಟ್ಟೆ ಎಲ್ಲ ನೀಟಾಗಿ ಒಣಗಿದೆ. ಇನ್ನೊಂದು ಬಟ್ಟೆ ಇನ್ನೊಂದು ಬಟ್ಟೆಗೂ ಸ್ವಲ್ಪ ಗ್ಯಾಪ್ ಇರಬೇಕು, ಸೊ ಆವಾಗ ಬಟ್ಟೆ ಚೆನ್ನಾಗಿ ಒಣಗುತ್ತೆ. ನೋಡಿ ಇಷ್ಟು ಬಟ್ಟೆ ಒಣಗಿದೆ. ಇವಾಗ ನಾನು ಈ ಬ್ಯಾಗಲ್ಲಿ ಹಾಕಿಬಿಡ್ತೀನಿ. ಬಟ್ಟೆ ಎಲ್ಲ ತಗೊಂಡಾದ್ಮೇಲೆ ಕ್ಲಿಪ್ಪೆಲ್ಲ ಈ ಬ್ಯಾಗಲ್ಲಿ ಹಾಕಿ ತಗೊಂಡು ಹೋಗ್ತೀನಿ. ನಮ್ಮ ಮಾಡಿ ಮೇಲೆ ಆ್ಯಕ್ಚುಲಿ ನನಗೆ ಬಟ್ಟೆ ಒಣಗಾಕೋದು ತುಂಬ ಇಷ್ಟ ಆಗುತ್ತೆ. ಯಾಕೆಂದರೆ ನಾವೊಬ್ಬರೇ ಹಾಕೋದು. ಹಿಂದ್ಗಡೆ ಒಂದು ಹಾಕಿದ್ದೀವಿ, ಅದು ನಮ್ಮ ಬಾಡಿಗೆ ಮನೆಯವ್ರಿಗೆ ಅಂತ. ಅವರು ಹಾಕೋದಿಲ್ಲ, ಅವ್ರ ಮನೆ ಮುಂದೆನೇ ಹಾಕ್ಕೋತಾರೆ, ನಾವು ಅಷ್ಟೇ ಮೇಲ್ಗಡೆ ಹಾಕೋದು. ನೋಡಿ ಟ್ರ್ಯಾಕ್ಸ್ ಪ್ಯಾಂಟ್ಸ್ ಎಲ್ಲನೂ ಬೇಗ ಉಲ್ಟಾ ಹಾಕಿ ಹಾಕಿದಾಗ ಚೆನ್ನಾಗಿ ಒಣಗುತ್ತೆ. ಸೊ ಆ್ಯಕ್ಚುಲಿ ಒಂದು ಟಿಪ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಆದ ತಕ್ಷಣ ನಾವು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿಬಿಟ್ಟು ನಮ್ಮ ಕೆಲಸ ನಾವು ಮಾಡ್ಕೊಂಡಿದ್ರೆ ಬಟ್ಟೆ ಕೂಡ ಆಗುತ್ತೆ. ಒಂದು 10-15 ನಿಮಿಷ ನಾವು ಮೇಲೆ ಅಥವಾ ನಿಮ್ಗೆ ಎಲ್ಲಿ ಬಿಸಿಲು ಬರುತ್ತೆ ಅಲ್ಲಿ ಹಾಕಿದ್ರೆ ಅಂತೂ ಚೆನ್ನಾಗಿ ಒಣಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಪಿಲ್ಲೋ ಬಂದು ನಾವು ಐಕ್ಯದಲ್ಲಿ ತೊಗೊಬಂದಿದ್ದು. ಅಲ್ಲಿ ಐಕ್ಯದಲ್ಲಿ ಕೆಲವೊಂದು ಬಟ್ಟೆಗಳು ತುಂಬ ಚೆನ್ನಾಗಿದೆ. ವಾರಕ್ಕೊಂದು ಟೈಮ್ ನಾವು ಬೆಡ್ಶೀಟ್ ಚೇಂಜ್ ಮಾಡೋದ್ರಿಂದ ಬಟ್ಟೆ ಕೂಡ ಅಷ್ಟೊಂದೇನು ಡೆಸ್ಟ್ ಆಗೋದಿಲ್ಲ. ನಮಗೆ ವಾಷಿಂಗ್ ಮಿಷಿನ್ಗೆ ವಾಶ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ತಿಂಗಳಾನುಗಟ್ಟಲೆ ನಾವು ಚೇಂಜ್ ಮಾಡದೇ ಇದ್ದಾಗ ಕೈಯಲ್ಲಿ ವಾಶ್ ಮಾಡೋದಿರಲಿ, ಮಷಿನ್ಗೆ ಆಗಲಿ ಕೂಡ ಬಟ್ಟೆ ಅಷ್ಟೊಂದು ನೀಟಾಗಿ ವಾಶ್ ಮಾಡೋದಿಲ್ಲ. ಸೊ ಎಲ್ಲ ಬಟ್ಟೆ ನೋಡಿ ಇವಾಗ ನಾನು ತೊಗೊಂಡೋಗಿ ಮೇ ಬಿ ಇವಾಗ ಟೈಮ್ ಇನ್ನೂ 11:30 ಅನಿಸುತ್ತೆ. ಬೆಳಗ್ಗೆ 8 ಗಂಟೆಗೆ ಹಾಕಿರೋ ಬಟ್ಟೆ 11:30-12 ಗಂಟೆಗೆಲ್ಲ ಚೆನ್ನಾಗಿ ವಾಶ್ ಆಗಿರುತ್ತೆ. ಸೊ ಇವಾಗ ತೊಗೊಂಡೋಗಿ ನೀಟಾಗಿ ಮಡಚಿಬಿಟ್ರೆ ಅಂತೂ ಆವತ್ತಿನ ಕೆಲಸ ಒಂದು ದಿವಸಕ್ಕೆ ಮುಗಿದೋಗುತ್ತೆ. ಅಥವಾ ಇವತ್ತು ಸಂಜೆ ಹಾಕೋದು, ನಾಳೆ ಮತ್ತೆ ಮಡಚೋದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದೊಂದು ಟಿಪ್ ಅಂತಲೇ ಹೇಳ್ತೀನಿ. ಅವತ್ತಿನ ಕೆಲಸ ಅವತ್ತು ಮುಗಿಸ್ಬಿಟ್ರೆ ನಮಗೂ ಕೂಡ ಚೆನ್ನಾಗಿರುತ್ತೆ. ಇದು ನನ್ನ ಮಗಳ ಪ್ಯಾಂಟ್ ನೋಡಿ ಕೈಯಲ್ಲಿ ವಾಶ್ ಮಾಡಿದ್ದೀನಿ. ವೈಟ್ ಅಲ್ವಾ, ನಾನು ಯಾಕೆ ಬೇಕು ಸುಮ್ಮನೆ ಅಂತ ನಾನು ಕೈಯಲ್ಲಿ ಮಾತ್ರ ಈ ಒಂದು ಪ್ಯಾಂಟ್ನ ವಾಶ್ ಮಾಡಿದ್ದೀನಿ. ಬಟ್ ಇದು ನೋಡಿ ನಾಳೆ ತನಕ ಒಣಗುತ್ತೆ. ಆ್ಯಕ್ಚುಲಿ ಕೈಯಲ್ಲಿ ವಾಶ್ ಮಾಡಿದ್ರೆ ಬಟ್ಟೆ ಬೇಗ ಒಣಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ವಾಷಿಂಗ್ ಮಿಷಿನ್ನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ನೊಂದು, ನಾವು ವಾಷಿಂಗ್ ಮಿಷಿನ್ನಲ್ಲಿ ಬಟ್ಟೆ ವಾಶ್ ಮಾಡೋದ್ರಿಂದ ನೀರು ಕೂಡ ಜಾಸ್ತಿ ತಗೊಳ್ಳೋದಿಲ್ಲ. ನಾವು ಟೆಸ್ಟ್ ಮಾಡಿ ನೋಡಿದ್ದೀವಿ. ನಮ್ಮ ವಾಷಿಂಗ್ ಮಿಷಿನ್ ಬಂದು 10 kg ಕೆಪಾಸಿಟಿ, 1.5 ಟಬ್ ಅಷ್ಟೇ ನೀರು ತಗೊಳ್ಳೋದು. ಅಷ್ಟಕ್ಕೇ ನೀಟಾಗಿ ಬಟ್ಟೆ ವಾಶ್ ಮಾಡುತ್ತೆ. ನಾವು ಕೈಯಲ್ಲಿ ವಾಶ್ ಮಾಡಿದಾಗ ಇಷ್ಟು ಬಟ್ಟೆಗೆ ನೋಡಿ, ನೀವು ನೋಡ್ತಿದ್ದೀರಲ್ವ, ಇಷ್ಟು ಬಟ್ಟೆಗೆ ಮೇ ಬಿ 3-4 ಟಬ್ ಆಗ್ಬೋದು ಅಂತಲೇ ಹೇಳ್ಬೋದು. ಇಲ್ಲಿ ನಮ್ಮ ಟೆರೆಸ್ ಮೇಲೆ ಮನಿ ಪ್ಲಾಂಟ್ ಇಟ್ಟಿದ್ದೀವಿ. ಇಲ್ಲಿ ನಾನು ಕೆಲವೊಂದು ನೀರನ್ನ ಗಿಡಗಳಿಗೆ ಹಾಕೋಣ ಅಂತ ಬಿಟ್ಟಿದ್ದೀನಿ. ಸೊ ಇಲ್ಲಿ ಮಾಡಿ ಮೇಲೆ ಬಂದರೆ ಹೀಗೆ ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ. ಬಟ್ಟೆ ತೊಗೊಂಡು ಗಿಡಗಳು ನೀರು ಹಾಕಿಬಿಟ್ಟು ಹೋಗ್ತೀನಿ. ನಾವಿನ್ನೂ ಗಿಡಗಳು ಸ್ವಲ್ಪ ಗಾರ್ಡನ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸ್ವಲ್ಪ ಇಲ್ಲೆಲ್ಲ ಪೇಂಟ್ ಮಾಡಿಬಿಟ್ಟು ಮೇಲ್ಗಡೆ, ಆಮೇಲೆ ಸ್ವಲ್ಪ ಹೊಸ ಪಾಟ್ ತಂದು ಇಟ್ಟು ಸ್ವಲ್ಪ ಇಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಹೊಸ ವರ್ಷ ಆದಮೇಲೆ ಗೊತ್ತಿಲ್ಲ, ಇದೆಲ್ಲ ಪ್ಲಾನಿಂಗ್ ಇದೆ. ಈ ಮಾಪ್ ನೋಡಿ, ನಮ್ಮ ಸರ್ವೆಂಟ್ ಅಂದರೆ ನಮ್ಮ ಮೇಡು ಇದರಲ್ಲೇ ಮಾಪ್ ಮಾಡೋದು ಚೆನ್ನಾಗಿ ಬಿಡುತ್ತೆ ಈ ಥರ ಮಾಪಲ್ಲಿ. ಇದು ಬಂದು ಪಿಜನ್ ಅಂತ ಬರುತ್ತಲ್ವ, ಆ ಥರ ಮಾಪ್ ಇದು. ಮೇಲ್ಗಡೆ ನೋಡಿ ಈ ಥರ ಕಾಣ್ತಿದೆ. ನಾನು ರಂಗೋಲಿ ನಾನೇ ಹಾಕಿದ್ದೆ. ಸಮ್ ಟೈಮ್ ನಾನೇ ರಂಗೋಲಿ ಹಾಕ್ತೀನಿ. ನಾನು ಮೊನ್ನೆ ಬುಧವಾರ ಗುರುವಾರ ತೊಗೊಂಬರೋದು ಪರ್ಕೆ, ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಬಿಟ್ಟು
ಒಂದು ಪರಕೆ ಯಾವತ್ತು ತೊಗೊಂಬರ್ಬಾರ್ದು. ಆ್ಯಕ್ಚುಲಿ ಪರಕೆ ಇರ್ಬೋದು, ಪಾತ್ರೆಗಳಿರ್ಬೋದು, ಒಂದೊಂದು ತೊಗೊಂಬರ್ಬಾರ್ದು. ಒಂದು ಮ್ಯಾಟ್ ಬೇಕಿತ್ತು, ಅಂದರೆ ಚಾಪೆ ಒಂದು ಬೇಕಿತ್ತು. ಸುಮ್ಮನೆ ಕೂತ್ಕೊಂಡು ಕೆಳಗಡೆ ಅವರೆಕಾಯಿ ಸುಳಿಯೋಕ್ಕೆಲ್ಲನೂ ಬೇಜಾರಾಗತ್ತಲ್ವಾ ಅಂತ ಇದೊಂದು ಮ್ಯಾಟ್ ತೊಗೊಬಂದಿದ್ದೀವಿ. ಬಟ್ ರಾಯಲ್ ಮಾರ್ಟಲ್ಲಿ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ತೊಗೊಬಂದಿದ್ದು, ಗೊತ್ತಿಲ್ಲ ಎಷ್ಟರವರೆಗೂ ಇದೆ. ಪರಕೆ ಬೇಕಿತ್ತು ಅಂತ ಹೋಗಿ ನಾನು 2 ಪರಕೆ ತೊಗೊಬಂದಿನಿ. ಯಾಕೆಂತಂದರೆ ನಾವು ಇರೋದು 1 ಮನೆ 2 ಮನೆ ಆದರೂ ಕೂಡ ಒಂದೇ ಪರಕೆ ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಇವಾಗ ನಮ್ಮ ಮನೇಲಿ ನೋಡಿ, ಕಸ ಗುಡಿಸ್ಬೇಕಾದ್ರೆ ಕೆಳಗಡೆ ಒಂದು ಪರಕೆ, ಮಾಡಿ ಮೇಲೆ ಒಂದು, ಬೆಡ್ರೂಮ್ ಹತ್ರ ಆ ಕಡೆ ಒಂದು, ಮನೆ ಗುಡ್ಸೋಕ್ಕೊಂದು, ಮನೆ ಮುಂದೆ ಒಂದು, ಈ ಥರ ಒಂದು 4-5 ಪರಕೆ ಇಟ್ಕೊಂಡಿರಬೇಕು. ಒಂದೇ ಪರಕೆ ಅಂದರೆ ಆಗೋದಿಲ್ಲ. ನೋಡಿ, ಹೂವು ತಗೊಂಡಿದ್ದೆ. ಸೊ ದೇವರಿಗೆ ಹೂವು ಬೇಕೇ ಬೇಕಲ್ವಾ. ಇನ್ನು ನಮ್ಮ ಮನೇಲಿ ಕೂಡ ಕೆಲವೊಂದು ಗಿಡಗಳ ಹತ್ರ ಗಿಡಗಳಿಂದ ಚೆನ್ನಾಗಿ ಬಿಡುತ್ತೆ ಹೂವು. ಜೊತೆಗೆ ಸಮ್ಟೈಮ್ಸು ಚಾವಂತಿಗೆ ಹೂವು ಕೂಡ ತಗೋತೀನಿ, ಚೆನ್ನಾಗಿದ್ರೆ ಮನೆ ಮುಂದೆ ಬರ್ತಾರಲ್ವ, ಹಾಗಾಗಿ. ಸೊ ಫ್ರೆಂಡ್ಸ್, ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಬಂದು ಶನಿವಾರದ ಒಂದು ವಿಡಿಯೋ. ಆ್ಯಕ್ಚುಲಿ ಬೆಳಗ್ಗೆ ನೋಡಿ ಇಡ್ಲಿ ಮಾಡಿದೆ. ಇಡ್ಲಿ, ದೋಸೆ, ಸಾಂಬಾರು ಸೂಪರ್ ಅಂದರೆ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್. ನಾನು ಇಡ್ಲಿ ಜಾಸ್ತಿ ಮಾಡೋದಿಲ್ಲ, ಬಟ್ ಆವತ್ತಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದು ಸಾಂಬಾರು ನಿಮಗೆ ನೆಕ್ಸ್ಟು ಶೇರ್ ಮಾಡ್ಕೋತೀನಿ ನೋಡಿ, ಈ ಸಾಂಬಾರು ಹೇಗೆ ಮಾಡೋದು ಅಂತ. ಸೂಪರಾಗಿರುತ್ತೆ. ಪೊಂಗಲ್ಗೆ, ದೋಸೆಗೆ, ಇಡ್ಲಿಗೆ, ಈವನ್ ಬರೀ ವೈಟ್ ರೈಸ್ ಕೂಡ ಹಾಕ್ಕೊಂಡು ಸ್ವಲ್ಪ ತುಪ್ಪ, ಒಂಚೂರು ಪಿಕಲ್ ಹಾಕ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ ತುಪ್ಪ ಹಾಕ್ಕೊಂಡ್ರೆ ಮಾತ್ರ. ಅಂತೂ ನಾನು ನನ್ನ ಈ ಒಂದು ವಿಡಿಯೋನ ಹಳೆ ವಿಡಿಯೋದಲ್ಲಿ ಚಾನಲಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹೊಸ ಚಾನಲಲ್ಲಿ ಯಾರಿಗಾದ್ರೂ ಬೇಕಿದ್ದರೆ ಕಾಮೆಂಟ್ ಮಾಡಿ, ದೋಸೆ, ಇಡ್ಲಿ, ಪೊಂಗಲ್, ಸಾಂಬಾರು ಮಾಡೋದು ಹೇಗೆ ಅಂತ ನಾನು ನಿಮಗೆ ಕಾಮೆಂಟ್ ಮಾಡಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಬಟ್ ಸಖತ್ತಾಗಿರುತ್ತೆ ಮಾತ್ರ. ನಾವು ಅವತ್ತು ಶನಿವಾರ ಬೆಳಗ್ಗೆ ಮಧ್ಯಾಹ್ನ ಕೂಡ ಇಡ್ಲಿ ತಿಂದಿದ್ದೀವಿ. ಅಷ್ಟು ಚೆನ್ನಾಗಿ ಬಂದಿತ್ತು ಮಾತ್ರ, ಸಖತ್ತಾಗಿ. ಮತ್ತು ಇಡ್ಲಿ ಕೂಡ ಅಷ್ಟೇ, ಕರೆಕ್ಟಾಗಿ ನಾವು ಇಡ್ಲಿಗೆ ಒಂಥರ ಹಾಕ್ಕೊಬೇಕು ಮಿಕ್ಸಿನಲ್ಲಿ ಅಥವಾ ಗ್ರೈಂಡ್ರಲ್ಲಿ, ದೋಸೆಗೆ ಒಂಥರ. ಏನು ಒಂದು ವಿಷಯ ಹೇಳಬೇಕಂದ್ರೆ, ದೋಸೆಗಾಗುವಂತಹ ಒಂದು ಹಿಟ್ಟು ಇಡ್ಲಿಗಾಗಲ್ಲ, ಇಡ್ಲಿಗಾಗುವಂಥದ್ದು ಮಾತ್ರ ದೋಸೆಗೆ ಹಾಕ್ಕೊಬೋದು. ಯಾವ ರೀತಿ ಅಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಿ, ಯಾವ ಥರ ಅಂತ ಹೇಳಿಬಿಟ್ಟು. ಇಡ್ಲಿ ಚೆನ್ನಾಗಿ ಬಂದಿತ್ತು ಅವತ್ತು. ಮತ್ತು ಮಧ್ಯಾಹ್ನ ಕೂಡ ಏನೋ ಒಂದು ಅನ್ನ ಸಾಂಬಾರು ಮಾಡಿದ್ದೆ, ನಿಮಗೆ ಆದರೆ ಶೇರ್ ಮಾಡ್ಕೋತೀನಿ. ಸೊ ತುಂಬ ಜನ ನೋಡ್ತಾ ಇದ್ದೀರಾ, ಕಮೆಂಟ್ ಹಾಕ್ತಿಲ್ಲ. ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ನಿಮಗೆ ರಿಪ್ಲೈ ಕೊಡೋಕ್ಕೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ. ನೋಡಿ, ಬಿಸಿ ಬಿಸಿ ಸಾಂಬಾರು ತಿಂತಾಯಿದ್ರೆ ಅಂತೂ ಸಖತ್ತಾಗಿರುತ್ತೆ. ಚಾನಲ್ಗೆ ಹೊಸಬರಾಗಿದ್ದರೆ ಮತ್ತೆ ಹೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಹೊಸ ಚಾನಲ್, ಹಳೆ ಚಾನಲ್ ಕೂಡ ಇದೆ. ನೀವು ಸರ್ಚಲ್ಲಿ ಹೋಗ್ಬಿಟ್ಟು, ಯೂಟ್ಯೂಬ್ ಆನ್ ಮಾಡಿಬಿಟ್ಟು ಸರ್ಚಲ್ಲಿ ಹೋಗ್ಬಿಟ್ಟು ಕ್ರಿಯೇಟಿವ್ ಗೀತಾ ಅಂತ ಹಾಕಿ, ತುಂಬ ಹಾಕಿದ್ದೀನಿ. 1200 ವೀಡಿಯೋಸ್ ಹಾಕಿದ್ದೀನಿ. ಬರೀ ರೆಸಿಪೀಸ್ ಮಾತ್ರ ಹಾಕಿದ್ದೀನಿ. ಎಲ್ಲ ತರಹ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ನೋಡಿ, ಇಷ್ಟ ಆಗ್ಬೋದು ನಿಮಗೂ. ಸೊ ನನಗೆ ಗೊತ್ತಿರೋಷ್ಟು ಅಡುಗೆಗಳೇ ತುಂಬ ಹಾಕಿದ್ದೀನಿ. ಈ ಹೊಸ ಚಾನಲಲ್ಲಿ ನಾನು ಅಡುಗೆಗಳು ಅಷ್ಟೊಂದು ಹಾಕಿಲ್ಲ, ವ್ಲಾಗ್ಸ್ ಅಷ್ಟೇ ಹಾಕಿದ್ದೀನಿ. ಯಾರಾದರೂ ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋನ